ವೆಲ್ಕಮ್ ಟು ಸ್ಮಾರ್ಟ್ ಸಿ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು G73 ಸೈಕಲ್ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. G73 ಅನ್ನೋದು ಪ್ಯಾಟ್ರನ್ ರೆಪಿಟಿಂಗ್ ಸೈಕಲು. ಈ ಪ್ಯಾಟ್ರನ್ ರೆಪಿಟಿಂಗ್ ಸೈಕಲು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕ್ಯಾಸ್ಟಿಂಗ್ ಮೆಟೀರಿಯಲು ಅಥವಾ ಫೋರ್ಜಿಂಗ್ ಮೆಟೀರಿಯಲು. ಸೊ ಶೇಪ್ ಆಲ್ರೆಡಿ ಇರುತ್ತಲ್ಲ, ಫೋರ್ಜಿಂಗ್ ಮೆಟೀರಿಯಲ್ ಎಲ್ಲ ಹೆಂಗೆ ಮೆಟೀರಿಯಲ್ನ ಹೀಟ್ ಮಾಡಿಬಿಟ್ಟು ಒಂದು ಡೈಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ, ಸೊ ನಮಗೆ ಬೇಕಾದ ಶೇಪಲ್ಲಿ ಒಂದು ಮೆಟೀರಿಯಲ್ನ ಕೊಟ್ಟಿರ್ತಾರೆ. ನಾವು ಡ್ರಾಯಿಂಗ್ ಪ್ರಕಾರ ಒಂದೆರಡು ಸ್ಟಾಕ್ ಇಕ್ಬಿಟ್ಟು ಮೆಟೀರಿಯಲ್ನ ಕೊಟ್ಟಿರ್ತಾರೆ. ಆ ಥರ ಫೋರ್ಜಿಂಗ್ ಮೆಟೀರಿಯಲು. ಅಥವಾ ಇನ್ನೂ ಒಂದು ಟೈಪ್ ಹೆಂಗೆ ಮಾಡ್ತಾರೆ ಅಂದರೆ, ಈಗ ಹಾರ್ಡ್ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಹಾರ್ಡ್ ಮೆಟೀರಿಯಲ್ನ ಟರ್ನ್ ಮಾಡೋದು ತುಂಬ ಕಷ್ಟ. ಸ್ವಲ್ಪ ಇನ್ಸರ್ಟ್ ಬ್ರೇಕ್ ಆಗ್ತಾಯಿದೆ, ಟೂಲ್ ಬ್ರೇಕ್ ಆಗ್ತದೆ, ಮಿಷಿನ್ ಪ್ರಾಬ್ಲಮ್ ಆಗ್ತವೆ. ಸೊ ಅದರಿಂದ ಏನು ಮಾಡ್ತಾರೆ ಅಂದರೆ, ಸಾಫ್ಟ್ ಮೆಟೀರಿಯಲ್ನ ತೊಗೊಂಬಿಟ್ಟು ರಫ್ ಟರ್ನ್ ಮಾಡ್ಕೊಂಬಿಡ್ತಾರೆ. ಈ ಥರ ಎಲ್ಲ ರಫ್ ಟರ್ನ್ ಮಾಡಿಬಿಟ್ಟು, ಸೊ ಒಂದು 2 ಸ್ಟಾಕ್ ಬಿಟ್ಬಿಟ್ಟು ರಫ್ ಟರ್ನ್ ಮಾಡ್ಕೊಂಬಿಡ್ತಾರೆ. ಸೊ ಆಮೇಲೆ ಹಾರ್ಡ್ನಿಂಗ್ ಕಳಿಸ್ಬಿಟ್ಟು ಅದು ಹಾರ್ಡ್ ಆದಮೇಲೆ ಬಂದ್ಬಿಟ್ಟು ಇನ್ನು ಏನು 2 ಸ್ಟಾಕ್ ಇಟ್ಟಿರ್ತಾರೋ ಅದನ್ನು ರಿಮೂವ್ ಮಾಡ್ಕೊತಾರೆ. ಸೊ ಆ ಟೈಮಲ್ಲೆಲ್ಲ G73 ಸೈಕಲು ಚೆನ್ನಾಗಿ ಯೂಸ್ ಆಗುತ್ತೆ. ಸೊ G73 ಪ್ಯಾಟ್ರನ್ ರಿಪೀಟಿಂಗ್ ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ಗೆ ಒಂದು ಡ್ರಾಯಿಂಗ್ ಇತ್ತು ಅಂದರೆ, ಇದೇ ಡ್ರಾಯಿಂಗ್ ತೊಗೊಂಡು ಸ್ವಲ್ಪ. ಸೊ ಇದು ಡ್ರಾಯಿಂಗ್ ಅಂದ್ಕೊಂಡ್ರೆ G73 ಪ್ಯಾಟ್ರನ್ ರೆಪಿಟಿಂಗ್. G71 ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ, G71 ರಾ ಮೆಟೀರಿಯಲ್ ಅಂದರೆ, ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲೆಲ್ಲ ಮೆಟೀರಿಯಲ್ ತೆಗೀತಾ ಇರುತ್ತೆ, ಹಿಂಗೆ ತಗೊಂಬರುತ್ತೆ. ಸೊ G73ಲಿ ಆ ಥರ ಅಲ್ಲ. G73ಲಿ ನೀವು G73 ಸೈಕಲ್ ಕೊಟ್ಟಿರೋದ್ರು ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮೆಟೀರಿಯಲ್ ಇಲ್ಲ ಅಂದ್ರೂ ಸೊ ರಾ ಮೆಟೀರಿಯಲ್ನ ತಗೊಂಬರೋ ಟೈಮ್ ಎಲ್ಲ ಉಳಿಯುತ್ತೆ. ಇದೆ ಆಲ್ಮೋಸ್ಟ್ ಇಲ್ಲಿ ರಾ ಮೆಟೀರಿಯಲ್ ಏನೂ ಇಲ್ಲ. ಸೊ ಇಲ್ಲಿ 2 ಸ್ಟಾಕ್ ಕೊಟ್ಟಿದ್ದಾರೆ ಅಂದರೆ, ಈ ಥರ ಇದೆಯಾ ಅಂದರೆ ಮೆಟೀರಿಯಲ್ಲು 2 ಮಾತ್ರ ಸ್ಟಾಕ್ ಇದೆ ಅಷ್ಟೇ, ಇಲ್ಲೆಲ್ಲ ಮೆಟೀರಿಯಲ್ ಇಲ್ಲ. ಸೊ ನಾವು G71 ಸೈಕಲ್ ಕೊಟ್ಟರೆ ಏನಾಗುತ್ತೆ ಹೇಳಿ, ಇಲ್ಲಿಂದನೇ ಟರ್ನ್ ಮಾಡ್ಕೊಂಡು ಸುಮ್ಮನೆ ಸೈಕಲ್ ಟೈಮ್ ಜಾಸ್ತಿ ಆಗುತ್ತೆ, ಐಡ್ಲು ಪಾಸ್ ಓಡುತ್ತೆ, ಅದೆಲ್ಲ ವೇಸ್ಟು. ಅದಕ್ಕೋಸ್ಕರ G73 ಪ್ಯಾಟ್ರನ್ ರೆಪಿಟಿಂಗ್ ಸೈಕಲ್ನ ಹಾಕೊಂಡು ಟರ್ನ್ ಮಾಡೋದು. G73 ಪ್ಯಾಟ್ರನ್ ರೆಪಿಟಿಂಗ್ ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನಾವು ಡೆಪ್ತ್ ಆಫ್ ಕಟ್ ಎಷ್ಟು ಕೊಟ್ಟಿರ್ತೀವೋ ಅಷ್ಟು 0.5 ಕೊಟ್ಟರೆ ಹಿಂಗೆ ಒಂದು ಪಾಸ್ ತೆಗೀತೆ, ಫುಲ್ಲು ಎಲ್ಲ ಸೈಡು ತಗೊಂಬರುತ್ತೆ. ಸೊ ಹಿಂಗಾಗುತ್ತೆ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಹಿಂಗೆ ಮೆಟೀರಿಯಲ್ ತೆಗೆಯುತ್ತೆ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಮೆಟೀರಿಯಲ್ ಹಿಂಗೆ ತೆಗೆಯುತ್ತೆ. ಸೊ ಇದು G73 ಪ್ಯಾಟ್ರನ್ ರೆಪಿಟಿಂಗ್ ಸೈಕಲ್. ಸೊ ಈ ಥರ ವರ್ಕ್ ಆಗುತ್ತೆ. ಇವಾಗ ಇದಕ್ಕೆ G73 ಸೈಕಲಲ್ಲಿ U ಅನ್ನೋದೊಂದು ಬರುತ್ತೆ, W ಅನ್ನೋದೊಂದು ಬರುತ್ತೆ, R ಅನ್ನೋದೊಂದು ಬರುತ್ತೆ, ಮತ್ತು G73ಲಿ P ಸ್ಟಾರ್ಟ್ ಆಗ್ತಾ ಇದು P ಬರುತ್ತೆ, Q ಬರುತ್ತೆ, U ಬರುತ್ತೆ, W ಬರುತ್ತೆ, F ಬರುತ್ತೆ. ಇದು ಮಾಮೂಲಿ G71 ಸೈಕಲ್ ಎಲ್ಲ ಏನಿರುತ್ತೋ ಅದೇ G71ಅಲ್ಲೇ ಇರೋದೇ ಸೇಮ್. ಇಲ್ಲಿ ಎಲ್ಲ P ಏನು ಸ್ಟಾರ್ಟ್ ಆಗ್ತಾ ಕಟ್ಟು P100, Q200 ಅಂತ ಕೊಡ್ತೀವಲ್ಲ, ಲಾಸ್ಟ್ ಕಟ್ಟು, ಫಸ್ಟ್ ಕಟ್ಟು, ಲಾಸ್ಟ್ ಕಟ್ಟು. ಯು ಫಿನಿಶಿಂಗ್ ಅಲಯನ್ಸ್ ಎಷ್ಟು ಫಿನಿಶಿಂಗ್ ಸ್ಟಾಕ್ ನಿಮಗೆ ಎಷ್ಟು ಬೇಕು, 0.2 ಬೇಕಾ, 0.1 ಬೇಕಾ, ಅದನ್ನು ಕೊಡೋದು. ಝಡ್ ಮೂಮೆಂಟಲ್ಲಿ ಫಿನಿಶಿಂಗ್ ಸ್ಟಾಕ್ ಎಷ್ಟು ಬೇಕು ಅದನ್ನು ಕೊಡೋದು, 0.05. ಸೊ ಎಕ್ಸ್ ಮೂಮೆಂಟ್ ಫಿನಿಶಿಂಗ್ ಸ್ಟಾಕು, ಝಡ್ ಮೂಮೆಂಟ್ ಫಿನಿಶಿಂಗ್. ಇದು ಫೀಡ್ ರೇಟ್, ಎಫ್ ಫೀಡ್ ರೇಟ್ 0.2ನೋ 0.3ನೋ ಎಷ್ಟೋ ಕೊಡ್ತಿರಲ್ಲ ಅದು. ಇದು ಕಾಮನಾಗಿ ಇರುತ್ತೆ G71 ಸೈಕಲು. G72 ಸೈಕಲ್ ಇದೆ, ಆ ವಿಡಿಯೋ ನೋಡಿದ್ರೆ ಬೇಗ ಅರ್ಥ ಆಗುತ್ತೆ. ಸೊ ಆ ವಿಡಿಯೋನೂ ಇದೆ, ಹೋಗಿ ನೋಡಿ, ಆ ವಿಡಿಯೋನು ಬೇಗ ಅರ್ಥ ಆಗುತ್ತೆ. G73ಲಿ ಇದು ಫಸ್ಟ್ ಲೈನ್ ತುಂಬ ಇಂಪಾರ್ಟೆಂಟ್. G73 U W R. ಸೊ ಇದು ಇಂಪಾರ್ಟೆಂಟು. ಯು ಅಂದರೆ ಏನಪ್ಪ ಅಂದರೆ, ಯು ಬಂದ್ಬಿಟ್ಟು ರಾ ಮೆಟೀರಿಯಲ್ ಸ್ಟಾಕ್. ಸೊ ಟೋಟಲ್ ರಾ ಮೆಟೀರಿಯಲ್ ಸ್ಟಾಕ್ ಸೊ ಎಷ್ಟಿದೆ ಅಲ್ಲಿಂದ ಹಿಡ್ದು ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ, ಇಲ್ಲಿ ಫಿನಿಶ್ ಇದೆಯಾ, ಇಲ್ಲಿಂದ ಹಿಡ್ದು ಇಲ್ಲಿ ಎಷ್ಟು ಸ್ಟಾಕ್ ಇದೆ ಟೋಟಲ್ಲು. ಸೊ ಎಷ್ಟು ಸ್ಟಾಕ್ ಇದೆ ಪರ್ ಸೈಡು ಅದನ್ನು ಕೊಡೋದಕ್ಕೆ ಯು ಅಂತ ಕೊಡಬೇಕು. ಈಗ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಇದು ಹೆಂಗಪ್ಪ ನಮಗೆ ಐಡೆಂಟಿಫೈ ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ, ಯು ಬಂದ್ಬಿಟ್ಟು ಅದಕ್ಕೊಂದು ಫಾರ್ಮುಲಾ ಇದೆ. ಯು ಬಂದ್ಬಿಟ್ಟು ಫಾರ್ಮುಲಾ ಏನಪ್ಪ ಅಂದರೆ, ಯು ಇಸ್ ಈಕ್ವಲ್ ಟು D ಮೈನಸ್ D/2. D/2 ಅಂದರೆ, ಸೊ ಇದು ಡಿ ದೊಡ್ಡ ಬಿಗ್ ಡಿ ಅಂದರೆ ಏನು, ಬಿಗ್ ಡಯಾಮೀಟರ್. ಸೊ ಬಿಗ್ ಡಯಾಮೀಟರ್ ಈ ಟ್ರಯಾಂಗಲ್ ಯಾವುದು, ಸೊ ಇದೆ 80. ಸೊ 80ನೇ 80 ಮೈನಸ್
ಈ ಡಿ ಬಂದ್ಬಿಟ್ಟು ಸ್ಮಾಲ್ ಡಿ ಬಂದ್ಬಿಟ್ಟು ಇದು 40. ಸೊ ಈ ಜಾಬಲ್ಲಿ ಸ್ಮಾಲ್ ಡಿ ಬಂದ್ಬಿಟ್ಟು 40 ಮೈನಸ್ 40 ಡಿವೈಡೆಡ್ ಬೈ 2. ಸೊ ಎಷ್ಟಾಗುತ್ತೆ 40, 18 ಮೈನಸ್ 40 ಆದರೆ 40 ಬೈ 2 ಎಷ್ಟಾಗುತ್ತೆ 40 ಬೈ 2 40 ಬೈ 2 ಎಷ್ಟಾಗುತ್ತೆ 20 ಆಗುತ್ತೆ. ಇದು 20. ಯು ಅನ್ನೋ ಜಾಗದಲ್ಲಿ 20 ಅಂತ ಕೊಡಬೇಕು. ಯು 20.0. ಸೊ ಯು ಅನ್ನೋ ಜಾಗದಲ್ಲಿ 20 ಅಂತ ಕೊಡಬೇಕು. ಯಾವುದು ಅಂದರೆ ಯು 20 ಯಾವುದು ಅಂದರೆ ಬಿಗ್ ಡಯಾಮೀಟ್ರು ಮೈನಸ್ ಸ್ಮಾಲ್ ಡಯಾಮೀಟ್ರು ಡಿವೈಡೆಡ್ ಬೈ 2 ಮಾಡಿದ್ರೆ ಬೈ 2 ಯಾವುದು ಅಂದರೆ ಇದು ಬಿಗ್ ಡಯಾಮೀಟ್ರು, ಇದು ಸ್ಮಾಲ್ ಡಯಾಮೀಟ್ರು. ಬೈ 2 ಅಂದರೆ ಅದು ಬಿಗ್ ಡಯಾಮೀಟ್ರಲ್ಲಿ ಸ್ಮಾಲ್ ಡಯಾಮೀಟ್ರ್ ಏನು ಉಳಿಯುತ್ತೆ ಅದು 40 ಉಳಿಯುತ್ತೆ. ಸೊ ಬೈ 2 ಅಂದರೆ ಡಿವೈಡೆಡ್ ಬೈ 2 ಅಂದರೆ ಈ ಕಡೆ ಟೋಟಲ್ 40 ಉಳೀತು ಈ ಕಡೆ. ಸೊ ಇದು ಡ್ರಾಯಿಂಗ್ ಅಂದರೆ 80 ಮೈನಸ್ 40 ಆದರೆ ಈ ಕಡೆ 40 ಈ ಕಡೆ 20 ಉಳಿಯುತ್ತೆ, ಈ ಕಡೆ 20 ಉಳಿಯುತ್ತೆ. 40 ತಾನೇ. 40ರಲ್ಲಿ 80 ಹೋದರೆ 40 ಹೋದರೆ 40 ಯಾವುದು ಅಂದರೆ ಈ ಕಡೆದು 20, ಈ ಕಡೆದು 20. ಸೊ ಅದೇ 40 ಬೈ 2 ಅಂದರೆ 20. ಸೊ ಇದು ಈಗ ಆಯಿತು. ಈಗ ಯು 20.0 ಅಂತ ಕೊಟ್ಟಿದ್ದೀನಿ. ಯು 20.0 ಅಂದರೆ ಟೋಟಲ್ ರಾ ಮೆಟೀರಿಯಲ್ ಎಕ್ಸ್ ಸೈಡಲ್ಲಿ ಟೋಟಲ್ ರಾ ಮೆಟೀರಿಯಲ್ ಸೈಜು 20.0 20 mm ಇದೆ. ಝಡ್ ಮೂಮೆಂಟಲ್ಲಿ ರಾ ಮೆಟೀರಿಯಲ್ ಸ್ಟಾಕ್ ಇಲ್ಲ. ಸೊ ಝಡ್ ಮೂಮೆಂಟಲ್ಲಿ 0.0. ಸೊ ಇಲ್ಲಿ ರಾ ಮೆಟೀರಿಯಲ್ ಸೈಜು ಸ್ಟಾಕ್ ಇಲ್ಲ. ಸೊ ಅದಕ್ಕೆ ಇದ್ದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು ಇದೇ ಥರನೇ. ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಈ ಟೋಟಲ್ ಡೆಪ್ತ್ ಎಷ್ಟಿದೆ ಅಂದರೆ 20 ಇದೆ. 20 ಡಿವೈಡೆಡ್ ಬೈ ನೀವು ಎಷ್ಟು ಡೆಪ್ತ್ ಆಫ್ ಕೊಡ್ತೀರಾ, 0.8 ಕೊಡ್ತೀರಾ 0.5 ಕೊಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಈಗ 0.5 ಕೊಟ್ಟರೆ 0.5 ಇದೆ. 20 ಡಿವೈಡೆಡ್ ಬೈ 0.5 ಆದರೆ = 40 ಆಗುತ್ತಾ. 40 ಅಂತ ಕೊಟ್ಟರೆ ಇಲ್ಲಿ 40 ಅಂತ ಕೊಟ್ಟರೆ ನಂಬರ್ ಆಫ್ ಈಚ್ ಕಟ್ಟು. ಸೊ ಒಂದು ಕಟ್ಟಿಗೆ ಒಂದು ಲೈನ್ಗೆ ಎಷ್ಟು 40 ಅಂತ ಕೊಟ್ಟರೆ 40 ಲೈನ್ ಮೂವ್ ಆಗುತ್ತೆ ಒಂದೊಂದು 0.5. ಸೊ 0.5 ಈ ಕಡೆ 0.5 ಈ ಕಡೆ 0.5 ಕೊಟ್ಟು ಒಂದೊಂದು mm 40 ಲೈನ್ ಮೂವ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ 40 ಅಂತ ಕೊಟ್ಟರೆ ಆ ಥರ ಬರುತ್ತೆ. 0.5 ಡೆಪ್ತ್ ಆಫ್ ಕೊಟ್ಟರೆ 40 ಅಂತ ಕೊಡಬೇಕು. ಇದು ಹೆಂಗೆ ಅಂತ ಹೇಳಿದ್ನಲ್ಲ. ಈಗ 20 ಯಾವುದು ಅಂದರೆ ಯು ಇಲ್ಲಿ ಆರ್ ಅಂತ ಬರೀ. ಒಂದು ನಿಮಿಷ ಇಲ್ಲಿ ಫಾರ್ಮುಲಾನೇ ಬರೆದ್ಬಿಡ್ತೀನಿ. ಆರ್ = ಯು ಡಿವೈಡೆಡ್ ಬೈ ಡೆಪ್ತ್ ಆಫ್ ಈಚ್ ಕಟ್. ಸೊ ಯು ಅಂದರೆ ಆರ್ ಅಂದರೆ ಏನು ಅಂದರೆ ಈ ಆರ್ ಅಂದರೆ ಯು ಡಿವೈಡೆಡ್ ಬೈ ಡೆಪ್ತ್ ಆಫ್ ಈಚ್ ಕಟ್. ಯು ಅಂದರೆ ಯಾವುದು, ಯು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ಯು ಅಂದರೆ ಇದು ಯು. ಸೊ 20 ಯು ಅಂದರೆ 20 ಆರ್ನ ಈಗ ಕ್ಯಾಲ್ಕುಲೇಟ್ ಮಾಡೋಣ. 20 ಡಿವೈಡೆಡ್ ಬೈ ಈಚ್ ಕಟ್ಟು. ನೀವು ಒಂದು ಕಟ್ಗೆ ಎಷ್ಟು ಕೊಡ್ತೀರಾ, 0.8 ಕೊಡ್ತೀವಿ ಅಂದ್ಕೊಳ್ಳಿ. ಈಗ 0.8 ಕೊಡ್ತೀನಿ. 0.8 ಎಷ್ಟಾಗುತ್ತೆ 20 ಡಿವೈಡೆಡ್ ಬೈ 0.8 = 25 ಆಗುತ್ತೆ. ಸೊ 25. ಸೊ ಆರ್ ಅನ್ನೋದು 25 ವ್ಯಾಲ್ಯೂ. ಇದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಸೊ ಈಗ ಪ್ರೋಗ್ರಾಮನ್ನ ಶುರು ಮಾಡೋಣ. ಸೊ ಇದು ಯು ಇದು ಆರ್ ಎಲ್ಲ ಕ್ಯಾಲ್ಕುಲೇಷನ್ ಆಯಿತು, ಕಂಡಿದ್ದಾಯಿತು. ಸೊ ಈಗ ಪ್ರೋಗ್ರಾಮ್ ಬರೆಯೋಣ. ಯಾವುದೋ ಒಂದು ನಂಬರು G75. ನೆಕ್ಸ್ಟು N1 ಸೀಕ್ವೆನ್ಸ್ ನಂಬರ್, G40, G28, U 0.0, W 0.0, ವಿಂಡೋ ಬ್ಲಾಕು, T0, 303,
ನೆಕ್ಸ್ಟು G97 S 1500 M03. ನೆಕ್ಸ್ಟು G0 X80. ಸೊ ಇಲ್ಲಿ ಏನಿದೆ, ಡಯಾಮೀಟ್ರು 80 ಇದೆ, ಅದಕ್ಕಿಂತ ಒಂದು 2 mm ಜಾಸ್ತಿ ಇರುತ್ತೆ, ಒಂದು 2 mm ಜಾಸ್ತಿ ಕೊಡಬೇಕು. 82 ರಾ ಮೆಟೀರಿಯಲ್ ಎಷ್ಟಿದೆ ಅದನ್ನು ಕೊಡಬೇಕು. 82.0 Z 20.0 M08 ಕೂಲೆಂಟ್ ಆನ್ ಆಯಿತು. ಇನ್ನೊಂದು ಲೈನು G0 Z 1.0. ಸೊ ಟೂಲ್ ಹತ್ರ ಬಂತು. ಈಗ G73 ಪ್ಯಾಟರ್ನ್ ರಿಪೀಟಿಂಗ್ ಸೈಕಲ್ ಶುರುವಾಗುತ್ತೆ. G73 U 20.0. U 20.0 ಅಂದರೆ ಇದು 20.0 ಕ್ಯಾಲ್ಕುಲೇಷನ್ ಎಲ್ಲ ನೋಡಿದ್ದೀರಾ. W 0.0 ಅಂದರೆ Z ಮೂಮೆಂಟಲ್ಲಿ ರಾ ಮೆಟೀರಿಯಲ್ ಸ್ಟಾಕ್ ಇಲ್ಲ. U ಅಂದರೆ X ಮೂಮೆಂಟಲ್ಲಿ ರಾ ಮೆಟೀರಿಯಲ್ ಸ್ಟಾಕ್, ಟೋಟಲ್ ರಾ ಮೆಟೀರಿಯಲ್ ಸ್ಟಾಕು U ಅಂದರೆ. W ಅಂದರೆ Z ಮೂಮೆಂಟು, U ಅಂದರೆ ಟೋಟಲ್ ರಾ ಮೆಟೀರಿಯಲ್ ಸ್ಟಾಕು X ಮೂಮೆಂಟು, W ಅಂದರೆ ಟೋಟಲ್ ರಾ ಮೆಟೀರಿಯಲ್ ಸ್ಟಾಕು Z ಮೂಮೆಂಟು. ಸೊ Z ಮೂಮೆಂಟಲ್ಲಿ ಸ್ಟಾಕ್ ಇಲ್ಲ, ರಾ ಮೆಟೀರಿಯಲ್ ಸ್ಟಾಕು. ನೆಕ್ಸ್ಟ್ R 25.0. R ಅನ್ನೋದು ನಂಬರ್ ಆಫ್ ಈಚ್ ಕಟ್ಟು. ಸೊ ಆಯಿತು. ನೆಕ್ಸ್ಟ್ ಇನ್ನೊಂದು ಲೈನು G73 P 100 Q 200. ಸೊ ಇದು ನಿಮಗೆಲ್ಲ G71 ಇದೆಯಲ್ಲ ಅದೇನೆ. P ಅಂದರೆ ಏನು, ಸ್ಟಾರ್ಟ್ ಆಫ್ ದ ಬ್ಲಾಕು. Q ಅಂದರೆ ಎಂಡ್ ಆಫ್ ದ ಬ್ಲಾಕು, ಸ್ಟಾರ್ಟ್ ಆಫ್ ದ ಕಟ್ಟು, ಎಂಡ್ ಆಫ್ ದ ಕಟ್ಟು. PQ 200. U ಫಿನಿಶಿಂಗ್ ಸ್ಟಾಕ್ ಎಷ್ಟು ಬೇಕೋ ನಿಮಗೆ, U 0.1 ಬೇಕಾ, 0.2 ಬೇಕಾ ಫಿನಿಶಿಂಗ್ ಸ್ಟಾಕು X ಸೈಡಲ್ಲಿ. W ಎಷ್ಟು ಬೇಕು, 0.0 ನಿಮಗೆ ಫಿನಿಶಿಂಗ್ ಸ್ಟಾಕು. O5 ಬೇಕಾ, O1 ಬೇಕಾ, 0.1 ಬೇಕಾ ಅದು. F 0.2 ಫೀಡ್ ರೇಟು. ಸೊ ಈಗ ಪ್ರೋಗ್ರಾಮ್ ಶುರುವಾಗುತ್ತೆ. ಇಲ್ಲಿ N100 ಬಂದ್ಬಿಟ್ಟು P100ನೇ ಸ್ಟಾರ್ಟ್ ಆಫ್ ದ ಲೈನು. ಸೊ N100 G01 X 40.0 X 40.0. ಸೊ ಇಲ್ಲಿಂದ ಶುರು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಲೈನು G01 X ಇಲ್ಲಿಗೆ ಬರಬೇಕು. ಸೊ X ಎಷ್ಟಿದೆ, 60 ಇದೆ. X 60.0. Z ಎಷ್ಟಿದೆ, 10.0. X 60.0 Z ಮೈನಸ್ 10.0. ನೆಕ್ಸ್ಟ್ ಇನ್ನೊಂದು ಲೈನು G01 X ಅಷ್ಟೇ ಇದೆ, 60ನೇ ಇದೆ. Z ಮಾತ್ರ ಮೂವ್ ಆಗಬೇಕು ಇಲ್ಲಿಂದ ಇಲ್ಲಿಗೆ. ಸೊ ಎಷ್ಟು ಮೂವ್ ಆಗುತ್ತೆ, ಇದು 20, ಇದೊಂದು 10, 30 ಮೈನಸ್ ಆಗುತ್ತೆ. G01 Z ಮೈನಸ್ 30.0. ನೆಕ್ಸ್ಟ್ ಇನ್ನೊಂದು ಲೈನು G0. ಸೊ ಇಲ್ಲಿಗೆ ಮೂವ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಬರಬೇಕು. ಇದು ರೇಡಿಯಸ್ ಬರಬೇಕು. ಸೊ ಇದು ರೇಡಿಯಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ರೇಡಿಯಸ್ ಬರಬೇಕು ಅಂದರೆ G02 ಕೊಡಬೇಕು. ನಾನು ಇದೊಂದು G02 G03 ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬೇರೆ ವಿಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ ಇದು ಈಗ ಸದ್ಯಕ್ಕೆ G73ಲಿ ನೋಡ್ಕೊಳ್ಳಿ. ಈಗ G02 ಕೊಡಬೇಕು. ಇಲ್ಲಿ G02 Z ಮೈನಸ್ 25 20 10. ಸೊ ಎಷ್ಟಾಯಿತು, 30 1 20 55 ಆಗುತ್ತೆ. 55.0 R 25.0. ಇದು ಇಲ್ಲಿಂದ ಹಿಂಗೆ ಬಂತು. G02 ಕೊಡಬೇಕು. ನೆಕ್ಸ್ಟ್ G02 ಆದಮೇಲೆ G01 ಕೊಡಬೇಕು ಇಲ್ಲಿಂದ ಇಲ್ಲಿಗೆ. G01 Z ಮೈನಸ್ ಎಷ್ಟಾಯಿತು, 20 20 40 40 1 10 50 50 1 60 75 ಆಗುತ್ತೆ. ಸೊ ಅದು ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಟೋಟಲ್ ಲೆಂತ್ Z ಮೈನಸ್ 75.0. ನೆಕ್ಸ್ಟ್ ಇನ್ನೊಂದು ಲೈನು G01 X. ಸೊ ಇಲ್ಲಿಂದ ಇಲ್ಲಿಗೆ ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. X ಎಷ್ಟಾಯಿತು, 80.0. ಇದು X ಡಯಾಮೀಟ್ರ್ 80 ಇದೆ, 80.0. Z ಮೈನಸ್ ಎಷ್ಟಾಗುತ್ತೆ ಈಗ ಲೆಕ್ಕ ಹಾಕಿ. 20 25 20 ಎಷ್ಟು, 40 40 1 20 60 60 65 65 1 5 70 70 ಇದೊಂದು 10 80 80.0. ನೆಕ್ಸ್ಟು ಇನ್ನೊಂದು ಲೈನು G01 Z ಮೈನಸ್. ಸೊ 80 ಆಯಿತು ಇಲ್ಲಿಗೆ ಟೋಟಲ್ಲು. ಸೊ ಇಲ್ಲಿಂದ ಇದು 20 90 100 100.0.
Z ಮೈನಸ್ 100.0. ಈಗ ಪ್ರೋಗ್ರಾಮ್ಸ್ ಅಲ್ಲ ಎಂಡ್ ಕೊಟ್ಟು N 100 ಕೊಟ್ಟಿದ್ದೀವಿ, N 200 ಕೊಟ್ಟು ಮೇಲಕ್ಕೆ ಹೋಗಿ ಕಳಿಸಿ ವಾಪಸ್ ಕಳಿಸೋದಲ್ವ. N 200 ಬಂದ್ಬಿಟ್ಟು ಎಕ್ಸು. ಸೊ 80 ಇದೆ, 82.0 ಎಂಡ್ ಆಫ್ ಬ್ಲಾಕು. ನೆಕ್ಸ್ಟ್ ಲೈನ್ ಬಂದ್ಬಿಟ್ಟು G0 Z 20.0 M0 9 ಕೂಲೆಂಟ್ ಆಫ್ ಆಯಿತು. ನೆಕ್ಸ್ಟ್ ಲೈನ್ ಬಂದ್ಬಿಟ್ಟು G 28 U 0.0 W 0.0 M05. ಸೊ ಸ್ಪಿಂಡಲ್ ಸ್ಟಾಪ್ ಆಯಿತು. ಇಲ್ಲಿ M80 ಬೇಕು ಕೊಡಬೇಕು. M80 ಅಂದರೆ ಯಾವುದು ಅಂದರೆ ಕ್ಯಾಂಡಲ್ ಪ್ಯಾಟ್ರನ್ ರಿಪೀಟಿಂಗ್ ಸೈಕಲ್ ಸ್ಟಾರ್ಟ್ ಮಾಡಿದ್ದೀವಿ G73. ಸೊ ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ M80 ಕೊಡಬೇಕು. ಕೊಟ್ಟರು ನಡೀತೆ, ಕೊಡಲಿಲ್ಲ ಅಂದರೂ ನಡೀತೆ, ಕ್ಯಾನ್ಸಲು. M80 ಆದಮೇಲೆ M01 ಆಪ್ಷನಲ್ ಸ್ಟಾಪು. ಸೊ ಇದು G73 ಪ್ಯಾಟ್ರನ್ ರಿಪೀಟಿಂಗ್ ಸೈಕಲು. ಇದರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಟೂಲ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನೋಡಿ ಇಲ್ಲಿದೆ ಅಂದರೆ ಯಾವುದ್ಯಾವುದೋ ಟೂಲ್ ಹಾಕ್ಬಿಟ್ರೆ ಬರೋಲ್ಲ. WNMG ಟೂಲ್ ಹಾಕಿದ್ರೂ ಬರೋಲ್ಲ, CNMG ಟೂಲ್ ಹಾಕಿದ್ರೂ ಬರೋಲ್ಲ. ಯಾಕೆಂದರೆ ಟೂಲು ಅಲ್ಲಿ ಟಚ್ ಆಗುತ್ತೆ. ಸೊ ಅದಕ್ಕೆ ನಾವು ಶೇಪ್ ಯಾವ ಥರ ಟೂಲ್ ಸೆಲೆಕ್ಟ್ ಮಾಡಬೇಕು ಅಂದರೆ VNMG ಅಥವಾ DNMG ಟೂಲ್ನ ಸೆಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಟಚ್ ಆಗೋಲ್ಲ. ಸೊ ಇಲ್ಲಿ ಇಳಿಬೇಕು ಅಂದರೆ ಟೂಲು ಇಲ್ಲಿ ಟಚ್ ಆಗಬಾರ್ದು. ಆ ಥರ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಸೊ CNMG ಟೂಲು WNMG ಟೂಲು ಆದರೆ ಹೆಂಗಿರುತ್ತೆ ಹೇಳಿ. ಸೊ CNMG ಟೂಲ್ ಈ ಥರ ಇದ್ದರೆ ಇಲ್ಲಿ ಟಚ್ ಆಗೋಗ್ಬಿಡುತ್ತೆ, ಇಲ್ಲಿ ಬರ್ತಾ. ಸೊ ಇಲ್ಲಿ ಟಚ್ ಆಗೋಗ್ಬಿಡುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಇದು ಟೂಲ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಟೂಲು DNMG ಟೂಲೋ ಅಥವಾ VNMG ಟೂಲೋ ಯೂಸ್ ಮಾಡ್ಕೊಂಡು ಅದು ಒಂದು ಇಂಪಾರ್ಟೆಂಟು. ಮತ್ತು ಇದು ಕ್ಯಾಲ್ಕುಲೇಷನ್ ತುಂಬ ಇಂಪಾರ್ಟೆಂಟ್. ಇವೆರಡು ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, G71 ಇದ್ದಂಗೆ ಇರುತ್ತೆ. ಇದರಲ್ಲಿ G73 ಬಂದ್ಬಿಟ್ಟು U1 ಕ್ಯಾಲ್ಕುಲೇಷನ್ ಗೊತ್ತಾಗಬೇಕು, W ಕ್ಯಾಲ್ಕುಲೇಷನ್ ಗೊತ್ತಾಗಬೇಕು, R ಅನ್ನೋದೊಂದು ಕ್ಯಾಲ್ಕುಲೇಷನ್ ಗೊತ್ತಾಗಬೇಕು. ಸೊ ಇದಿಷ್ಟು ಈ ಮೂರು ಪಾಯಿಂಟ್ ಗೊತ್ತಾಯಿತು ಅಂದರೆ ನಿಮಗೆ G73 ಪ್ಯಾಟ್ರನ್ ರಿಪೀಟಿಂಗ್ ಸೈಕಲ್ ಬಂತು ಅಂತ. ಸೊ ಈ 3 ಕ್ಯಾಲ್ಕುಲೇಷನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆದಷ್ಟು ನೋಡಿ, ಇನ್ನೊಂದ್ಸಲ ನೋಡಿ, ಅರ್ಥ ಇಲ್ಲ ಅಂದರೆ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಟ್ರೈ ಮಾಡಿ. ನಾವು ಇನ್ನೊಂದು ವೀಡಿಯೋ ಮಾಡ್ತೀನಿ G73. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.